ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ನೋಡಿ, ಇವತ್ತು ಅಕ್ಷಯ ತೃತೀಯವಿದೆ. ಹಾಗಾಗಿ ಅಕ್ಷಯ ತೃತೀಯದ ಪ್ರಯುಕ್ತ ಪ್ರತಿಯೊಬ್ಬರಿಗೂ, ನನ್ನ ಒಂದು ವ್ಯೂವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ ಎಲ್ಲರೂ ಕೂಡ ನನ್ನ ಮತ್ತು ನನ್ನ ಕುಟುಂಬದ ಕಡೆಯಿಂದ ಅಕ್ಷಯ ತೃತೀಯದ ಶುಭಾಶಯಗಳು. ಎಲ್ಲರೂ ಕೂಡ ನೀವು ಅಂದ್ಕೊಂಡಿದ್ದೆಲ್ಲ ಸಿಗಲಿ, ಎಲ್ಲರ ಮನೆಯಲ್ಲೂ ಕೂಡ ಧನ ಸಂಪತ್ತು ಸಮೃದ್ಧಿ ತುಂಬಿ ತುಳುಕಾಡಲಿ ಅಂತ ನಾನು ಕೂಡ ಅಮ್ಮನವ್ರ ಹತ್ರ ಕೇಳ್ಕೊಳ್ತೇನೆ. ಇವತ್ತು ನೋಡಿ, ಒಂದು ವಿಶೇಷವಾದ ದೀಪದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದನ್ನು ಎಲ್ಲರೂ ಕೂಡ ಪಾಲನೆ ಮಾಡಿ. ನಾವು ಚಿನ್ನ ಬೆಳ್ಳಿ ತೆಗೆದುಕೊಂಡ್ರೆ ಅಕ್ಷಯ ಆಗುತ್ತೆ ಅಂತಲ್ಲ, ನಾವು ಮನೇಲಿ ದೀಪ ಹಚ್ಚೋದ್ರಿಂದನೂ ಕೂಡ ಒಳ್ಳೆಯದಾಗುತ್ತೆ. ದೀಪ ಏನಪ್ಪ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ ಬೆಳಕು. ಹಾಗಾಗಿ ನಮ್ಮ ಮನೆಗೆ ಯಾವಾಗಲೂ ಕೂಡ ಬೆಳಕನ್ನು ನೀಡಬೇಕು, ಯಾವಾಗಲೂ ಕೂಡ ಸುಖ ಸಮೃದ್ಧಿ ಸ್ಥಿರತೆಯಾಗಿರಬೇಕು ಅಂದರೆ ಈ ಒಂದು 3 ದೀಪಗಳನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಮೊದಲೇ ವಿಚಾರ ಏನಪ್ಪ ಅಂತಂದರೆ, ಅಕ್ಷಯ ತೃತೀಯ ದಿವಸ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಸಂಜೆಯ ಸಮಯದಲ್ಲಿ ಅಂದರೆ ಇವತ್ತಿನ ದಿವಸ ಸಂಜೆಯ ಸಮಯದಲ್ಲಿ ನೀವು ಆದಷ್ಟು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಕುಂಕುಮ ಕೊಡಿ. ಕಾರಣ ಏನಪ್ಪ ಅಂತಂದರೆ, ಈ ಚೈತ್ರ ಮಾಸದಲ್ಲಿ ಪೂಜೆ ಮಾಡಿರುವಂಥ ಚೈತ್ರ ಮಾಸದಲ್ಲಿ ಚೈತ್ರ ಗೌರಿ ಪೂಜೆಯನ್ನು ಪ್ರಾರಂಭ ಮಾಡಿರ್ತಾರೆ. ಅವರು ಇಂದಿನ ದಿವಸ ವಿಸರ್ಜನೆ ಮಾಡ್ತಾರೆ. ಕೆಲವರು ಮನೇಲಿ ಆ ಪದ್ಧತಿ ತುಂಬಾ ನಡ್ಕೊಂಡು ಬಂದಿರ್ತಾರೆ. ಅದರ ಪ್ರಯುಕ್ತ ಪ್ರತಿಯೊಬ್ಬರು ಕೂಡ ಅವರು ಅರ್ಶಿನ ಕುಂಕುಮ ನೀಡುವಂಥ ಪದ್ಧತಿ ಇಟ್ಕೊಂಡಿರ್ತಾರೆ. ಅದೇ ರೀತಿಯೇ ನೀವು ಕೂಡ ಇವತ್ತು ಮನೆಯಲ್ಲಿ ಅಕ್ಷಯವಾಗಲಿ, ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ, ಮನೆಗೆ ಬರುವಂಥ ಎಲ್ಲರೂ ಕೂಡ ಲಕ್ಷ್ಮಿಯ ಒಂದು ರೂಪವೇ ಆಗಿರ್ತಾರೆ. ಹಾಗಾಗಿ ಎಷ್ಟು ಜನ ಸಾಧ್ಯನೋ ಅಷ್ಟು ಜನಕ್ಕೆ ನೀವು ಕರೆದು ಒಂದು ಅರಿಶಿನ ಕುಂಕುಮವನ್ನು ಕೊಟ್ಟು ಒಂದು ಅವರಿಗೆ ನಮಸ್ಕಾರ ಮಾಡಿಕೊಂಡು ನೀವು ಒಂದು ಆಶೀರ್ವಾದ ತೆಗೆದುಕೊಳ್ಳಿ, ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಈಗ ಬನ್ನಿ, ನಾನು ದೀಪದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ. ಮೊದಲು ನಾವು ಎಲ್ಲಿ ದೀಪ ಹಚ್ಚಬೇಕು ಅಂದರೆ 3 ದೀಪವನ್ನು ಸಿದ್ಧತೆ ಮಾಡ್ಕೊಳ್ಳಿ. ಯಾವ ಸಮಯದಲ್ಲಿ ನೀವು ದೀಪ ಹಚ್ಚಬೇಕು ಅಂತಂದರೆ, ಭಾನುವಾರ ಸಂಜೆ ಒಂದು 6:30 7:30 8 ಗಂಟೆ ಒಳಗೇ ನೀವು ಒಂದು ಈ ದೀಪಾರಾಧನೆ ಮಾಡಬೇಕಾಗುತ್ತದೆ. ಹಾಗೆ ಸೋಮವಾರ ಬೆಳಗ್ಗೆ ಮಾಡೋದಾದರೆ ಆದಷ್ಟು ಬೆಳಗ್ಗೆ 6 ಗಂಟೆ ಒಳಗೆ ನೀವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ. ನೋಡಿ, ಅಕ್ಷಯ ತೃತೀಯ ಇರೋದ್ರಿಂದ ಎಲ್ಲರೂ ಕೂಡ ಮನೆಯಲ್ಲಿ ಒಂದು ವಿಶೇಷವಾಗಿ ಪೂಜೆ ಮಾಡಿರ್ತೀರಿ, ಅಕ್ಷಯ ಪಾತ್ರೆ ಪೂಜೆ ಮಾಡಿರ್ತೀರಿ. ದೇವರ ಪೂಜೆ ಎಲ್ಲ ಆದ ನಂತರದಲ್ಲಿ ನೀವು ಮೊದಲು ಏನು ಮಾಡಬೇಕಾಗಿರುವಂಥದ್ದು ಅಂತಂದರೆ, 3 ದೀಪವನ್ನು ಸಿದ್ಧತೆ ಮಾಡ್ಕೊಳ್ಳಿ. ಮನೆಯಲ್ಲಿರುವಂಥ ದೀಪವನ್ನೇ ಸಿದ್ಧತೆ ಮಾಡ್ಕೊಳ್ಳಿ, ಹೊಸತೆ ತರಬೇಕು ಆ ಥರ ಏನಿಲ್ಲ. ಮನೆಯಲ್ಲಿರುವಂಥ 3 ದೀಪಗಳು, ಮಣ್ಣಿನ ದೀಪವನ್ನೇ ತೆಗೆದುಕೊಳ್ಳಿ, ತೊಂದರೆ ಇಲ್ಲ, ಅದೇ ತುಂಬ ಒಳ್ಳೆಯದು. 3 ಮಣ್ಣಿನ ದೀಪವನ್ನು ತೆಗೆದುಕೊಂಡು 3 ದೀಪಕ್ಕೂ ಕೂಡ ಎಳ್ಳೆಣ್ಣೆನೇ ಹಾಕಿ. ಬೇರೆ ನಿಮ್ಮ ದೀಪಕ್ಕೆ ನೀವು ಯಾವ ಎಣ್ಣೆ ಹಾಕ್ತೀರೋ ಅದನ್ನೇ ಹಾಕಿ. ಇಲ್ಲಾಂದರೆ ತುಂಬ ಒಳ್ಳೆಯದು ಅಂದರೆ ಎಳ್ಳೆಣ್ಣೆ, ಪ್ಯೂರ್ ಎಳ್ಳೆಣ್ಣೆ ಹಾಕಬೇಕಾಗುತ್ತದೆ. ಆಮೇಲೆ ಏನು ಮಾಡಬೇಕು ಅಂತಂದರೆ, ಆ ಎಳ್ಳೆಣ್ಣೆ ಒಳಗೆ ಒಂದು ಸ್ವಲ್ಪ ಮಟ್ಟಿಗೆ ಎಳ್ಳು ಬರುತ್ತಲ್ಲ, ಕಪ್ಪು ಎಳ್ಳು, ಅದನ್ನು ಹಾಕಬೇಕಾಗುತ್ತದೆ. ಅದರೊಳಗೆ ನಿಮ್ಮ ಸಾಸಿವೆ ಎಣ್ಣೆ ಇದ್ದರೂ ಅದನ್ನು ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ಎಳ್ಳೆಣ್ಣೆ ತುಂಬ ಶ್ರೇಷ್ಠವಾದದ್ದು. ಅದರೊಳಗೆ ಎಳ್ಳನ್ನು ಸ್ವಲ್ಪ ಮಟ್ಟಿಗೆ ಕಾಳು, ಎಳ್ಳಿನ ಕಾಳು ಬರುತ್ತಲ್ಲ, ಕಪ್ಪು ಎಳ್ಳು, ಆ ಧಾನ್ಯಗಳನ್ನು ಅದ್ರಾಗೆ ಹಾಕಬೇಕಾಗುತ್ತದೆ. ಒಂದು ದೀಪವನ್ನು ನೀವು ಎಲ್ಲಿ ಇಡಬೇಕಂದ್ರೆ, ಅಡುಗೆ ಮನೆ ಒಳಗೆ ನೀವು ವಾಟರ್ ಟ್ಯಾಂಕ್ ಅಂದರೆ ಅಕ್ವಾಗಾರ್ಡ್ ಆಗಿರ್ಬೋದು, ಅಥವಾ ನೀವೇನಾದ್ರು ನೀರನ್ನು ಶೇಖರಣೆ ಮಾಡ್ತಾ ಇರುವಂಥದ್ದು ಒಂದು ತಂಬಿಗೆ ಆಗಿರ್ಬೋದು, ಬಿಂದಿಗೆ, ಎಲ್ಲಿ ನೀವು ನೀರನ್ನು ಶೇಖರಣೆ ಮಾಡ್ತೀರೋ ಆ ಒಂದು ಜಾಗದಲ್ಲಿ ನೀವು, ನಮ್ಮ ಮನೆ ಯಾವಾಗಲೂ ಕೂಡ ದವಸ ಧಾನ್ಯಗಳಿಂದ ಕೂಡಿರಬೇಕು, ಒಳ್ಳೆಯದಾಗಬೇಕು, ಮನೆ ಯಾವಾಗಲೂ ಕೂಡ ತಂಪಾಗಿರಬೇಕು ಅಂತ ಕೇಳಿಕೊಂಡು ಆ ವಾಟರ್ ಟ್ಯಾಂಕಿನ ಬಳಿ ನೀವು ಒಂದು ಅಡುಗೆ ಮನೆ ಒಳಗೆ ನೀವು ಒಂದು ದೀಪವನ್ನು ಹಚ್ಚಿಡಿ. ಇನ್ನು 2ನೇ ದೀಪ ಏನಪ್ಪ ಅಂತಂದರೆ, ಹೊಸ್ತಿಲಿನ ಹೊರಭಾಗದಲ್ಲಿ, ನಿಮ್ಮ ಹೊಸ್ತಿಲಿನ ಹೊರಭಾಗದಲ್ಲಿ ಬಲಭಾಗದಲ್ಲಿ, ಅಂದರೆ ನೀವು ಒಳಗೆ ಬರುವಂಥ ಸಂದರ್ಭದಲ್ಲಿ ಬಲಭಾಗ ಇರುತ್ತಲ್ಲ ಅಲ್ಲಿ, ಆ ಒಂದು ಜಾಗದಲ್ಲಿ ನೀವು ಒಂದು ದೀಪವನ್ನು ಹಚ್ಚಿಡಬೇಕಾಗುತ್ತದೆ. ಆ ದೀಪ ಏನಕ್ಕೆ ಅಂತಂದರೆ, ಸಾಯಂಕಾಲ 6 ಗಂಟೆ 6:30 ನಮಗೆ ಲಕ್ಷ್ಮೀ ಅಮ್ಮನವರ ಆಗಮನ ಆಗಲಿ ಅಂತೇಳಿ ಒಂದು ವಿಚಾರ. ಮತ್ತೊಂದು ಏನಪ್ಪ ಅಂತಂದರೆ, ಪಿತೃಗಳಿಗೆ ಶಾಂತಿ ಸಿಗಲಿ ಅಂತೇಳಿ ಅವರು ನಿಮಗೆ ಆ ದೀಪದ ಬೆಳಕನ್ನು ನೋಡಿ ಖುಷಿಯಾಗಿ ಅವರು ನಿಮಗೆ ಆಶೀರ್ವಾದ ಮಾಡ್ತಾರೆ ನಂಬಿಕೆ ಮೇಲೆ ನಾವು ಆ ಒಂದು ದೀಪವನ್ನು ಹಚ್ಚಬೇಕಾಗುತ್ತದೆ. ಅಲ್ಲಿಗೆ 2 ದೀಪ ಆಯಿತು. ಇನ್ನೊಂದು ದೀಪ ನೋಡಿ, ಬಹುಮುಖ್ಯವಾಗಿ ನಾವು ಹಚ್ಚಬೇಕಾಗಿರೋಂಥದ್ದು ಮನೆ ಒಳಗೆ ದಕ್ಷಿಣ ದಿಕ್ಕು, ಎಲ್ಲಿ ದಕ್ಷಿಣ ದಿಕ್ಕು ನೋಡುವ ರೀತಿ ಇರುತ್ತೋ ಆ ಒಂದು ದಿಕ್ಕಿನಲ್ಲಿ ಹಚ್ಚಬೇಕು. ಕಾರಣ ಏನಪ್ಪ ಅಂತಂದರೆ, ಅದು ಪೂರ್ವಜರಿಗೆ ಶಾಂತಿ ನೀಡೋದಲ್ಲದೆ ಮನೆಯಲ್ಲಿ ಒಂದು ಧನ ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಆಮೇಲೆ ಅಶುಭ ಶಕ್ತಿಗಳು ಕಡಿಮೆ ಆಗಿ ದೂರವಾಗ್ತವೆ. ಜೊತೆಲಿ ನಕಾರಾತ್ಮಕತೆ, ಮನೇಲಿ ಏನಾದರೂ ನೆಗೆಟಿವಿಟಿ ಇತ್ತು, ಕಿರಿಕಿರಿ ಇತ್ತು ಮನೇಲಿ ಎಲ್ಲರಿಗೂ ಅಂತಂದರೆ ಅವೆಲ್ಲವೂ ಕೂಡ ಕಡಿಮೆ ಆಗಿ ನಿಮ್ಮ ಮನೆಯಲ್ಲಿ ಒಂದು ದವಸ ಧಾನ್ಯಗಳಾಗಿರ್ಬೋದು, ಧನ ಸಮೃದ್ಧಿ ಎಲ್ಲವೂ ಕೂಡ ಸ್ಥಿರವಾಗಿ ನಿಲ್ಲುತ್ತದೆ. ಹಾಗಾಗಿ ಈ ಒಂದು 3 ದೀಪಗಳನ್ನು ನೀವು ಹಚ್ಚಬೇಕಾಗುತ್ತದೆ. ಎಲ್ಲರೂ ಕೂಡ ಆಚರಣೆ ಮಾಡಿ, ಮನೇಲಿರುವಂಥ ದೀಪ ಎಣ್ಣೆ ಆಗಿರ್ಬೋದು, ದೀಪ ಮನೇಲಿರುವಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಮಾಡುವಂಥದ್ದು ಎಲ್ಲರೂ ಕೂಡ ಆಚರಣೆ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಶಾಂತಿ ಸಮೃದ್ಧಿ ಎಲ್ಲವೂ ಸಿಗಲಿ. ಮನೆಯಲ್ಲಿ ಶಾಂತಿ ಇತ್ತು ಅಂತಂದರೆ ದುಡ್ಡಿಗಿಂತ ಹೆಚ್ಚಿನ ಮಟ್ಟದ್ದು ಅದು ಶಾಂತಿ ಇರ್ತದೆ. ಹಾಗಾಗಿ ಮನೇಲಿ ಯಾವಾಗಲೂ ಕೂಡ ಶಾಂತಿ ನೆಲೆಸಲಿ, ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.